ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ವರ್ಬ್ ಅಂದ್ರೆ ಏನು, ಎಷ್ಟು ಟೈಪ್ಸ್ ಆಫ್ ವರ್ಬ್ ಬರುತ್ತೆ ಅಂತ. ನಾವಿಲ್ಲಿ ವರ್ಬ್ ಅಂದ್ರೆ ಕನ್ನಡದಲ್ಲಿ ನಾವು ಯಾವ ರೀತಿ ಕ್ರಿಯಾಪದಗಳು ಅಂತೇಳಿ ಕರಿತೀವಿ, ಇಂಗ್ಲಿಷ್ ಅಲ್ಲೂ ಸಹ ಅದೇ ರೀತಿಯಾಗಿ ವರ್ಬ್ಸ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಎ ವರ್ಬ್ ಇಸ್ ಎ ವರ್ಡ್ ಆರ್ ಎ ಕಾಂಬಿನೇಷನ್ ಆಫ್ ವರ್ಡ್ಸ್ ದಟ್ ಇಂಡಿಕೇಟ್ಸ್ ಆಕ್ಷನ್ ಆರ್ ಎ ಸ್ಟೇಟ್ ಆಫ್ ಬೀಯಿಂಗ್ ಆರ್ ಕಂಡೀಷನ್ಸ್. ಇಲ್ಲಿ ವರ್ಬ್ ಅನ್ನೋದು ಯಾವುದೇ ಒಂದು ಪದ ಆಗಿರಬಹುದು, ಪದಗಳ ಗುಂಪು ಆಗಿರಬಹುದು, ಯಾವುದೇ ಒಂದು ವಸ್ತುವಿನ ಸ್ಥಿತಿಯನ್ನ ವಿವರಿಸುವಂತಹ ಒಂದು ಪದಗಳಿಗೆ ನಾವಿಲ್ಲಿ ವರ್ಬ್ ಅಂತೇಳಿ ಕರಿತೀವಿ. ಯಾವುದೇ ವಸ್ತುವಿನ ಸ್ಥಿತಿಯನ್ನ ಇಲ್ಲಿ ಹೇಳ್ತಾ ಇರಬಹುದು. ಎ ವರ್ಬ್ ಇಸ್ ದ ಪಾರ್ಟ್ ಆಫ್ ಎ ಸೆಂಟೆನ್ಸ್ ದಟ್ ಟೆಲ್ಸ್ ಅಸ್ ವಾಟ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್. ವರ್ಬ್ಸ್ ಆರ್ ದ ಹಾರ್ಟ್ಸ್ ಆಫ್ ಇಂಗ್ಲಿಷ್ ಸೆಂಟೆನ್ಸಸ್. ಇಲ್ಲಿ ನಾವು ವರ್ಬ್ ಗಳನ್ನ ಪಾರ್ಟ್ ಆಫ್ ದ ಸೆಂಟೆನ್ಸ್ ಅಂತೇಳಿ ಕರಿಬಹುದು. ಯಾವುದೇ ಒಂದು ಕ್ರಿಯಾಪದ ಇಲ್ಲದೆ ನಾವಿಲ್ಲಿ ಯಾವುದೇ ಒಂದು ವಾಕ್ಯಗಳ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ರೀತಿಯಾಗಿ ನಾವು ಕನ್ನಡದಲ್ಲಿ ಕ್ರಿಯಾಪದಗಳನ್ನ ಗುರುತಿಸ್ತೀವಿ, ಇಂಗ್ಲಿಷ್ ಅಲ್ಲೂ ಸಹ ಅದೇ ರೀತಿಯಾಗಿ ಕ್ರಿಯಾಪದಗಳು ಇಲ್ಲದೆ ನಾವಿಲ್ಲಿ ಯಾವುದೇ ಸೆಂಟೆನ್ಸ್ ಅನ್ನ ರಚನೆ ಮಾಡೋದಕ್ಕೆ ಆಗುದಿಲ್ಲ. ಇಂಗ್ಲಿಷ್ ಇಲ್ಲಿ ನಾವು ವರ್ಬ್ ಅನ್ನ ಹಾರ್ಟ್ಸ್ ಆಫ್ ದ ಇಂಗ್ಲಿಷ್ ಸೆಂಟೆನ್ಸ್ ಅಂತೇಳಿ ಸಹ ಕರಿತೀವಿ. ಇಲ್ಲಿ ನಾವು ಯಾವುದೇ ಎಕ್ಸಾಂಪಲ್ಸ್ ನ ತಗೋಬಹುದು. ರಾಮ್ ವಾಕ್ಸ್ ಇನ್ ದ ಮಾರ್ನಿಂಗ್. ವಾಕ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ. ರಾಮ್ ವಾಕ್ಸ್. ಎಸ್ ನಾವು ಯಾವಾಗ ಯೂಸ್ ಮಾಡಬೇಕು, ಎಸ್ ನಾವಿಲ್ಲಿ ಯಾವಾಗ ಯೂಸ್ ಮಾಡಬಾರ್ದು ಅನ್ನೋದು ನಿಮ್ಗೆ ಇಲ್ಲಿ ಗೊತ್ತಿದ್ರೆ ಈ ರೀತಿಯಾದ ಸೆಂಟೆನ್ಸ್ ಮಾಡೋದಕ್ಕೆ ನಿಮ್ಗೆ ಇಲ್ಲಿ ತುಂಬಾ ಈಸಿ ಆಗುತ್ತೆ. ನಾವಿಲ್ಲಿ ಟೆನ್ಸಸ್ ಅನ್ನ ನೋಡ್ಬೇಕಾದ್ರೆ ವರ್ಬ್ ನಂತರ ನಾನಿಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವಾಗ ನಾವು ಎಸ್ ಆಡ್ ಮಾಡಬೇಕು, ಯಾವಾಗ ಎಸ್ ಅನ್ನ ಆಡ್ ಮಾಡಬಾರ್ದು, ಯಾವ ರೀತಿಯಾಗಿ ನಾವಿಲ್ಲಿ ವಾಕ್ಯಗಳನ್ನ ರಚನೆ ಮಾಡಬೇಕು ವರ್ಬ್ ಸಹಾಯದಿಂದ ಅಂತ ನಾವಿಲ್ಲಿ ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತಾ ಹೋಗೋಣ. ನಾವಿಲ್ಲಿ ಬೇಸಿಕ್ ಗ್ರಾಮರ್ ಇಂದ ಕಲಿತಾ ಇರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಾನಿಲ್ಲಿ ಹೇಳ್ತಾ ಇದ್ದೀನಿ. ನಂತರದ ದಿನಗಳಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ ಯಾವ ರೀತಿಯಾಗಿ ವರ್ಬ್ ಸಹಾಯದಿಂದ, ಟೆನ್ಸಸ್ ಸಹಾಯದಿಂದ ನಾವಿಲ್ಲಿ ವಾಕ್ಯಗಳನ್ನ ರಚನೆ ಮಾಡಬೇಕು ಅಂತ. ನಾವಿಲ್ಲಿ ಸಿಂಗಲ್ ಎಸ್ ಇದ್ದಾಗ ಎಸ್ ಅನ್ನ ಸೇರಿಸಬೇಕಾಗತ್ತೆ. ಸಿಂಗ್ಯುಲರ್ಗೆ ನಾವಿಲ್ಲಿ ಎಸ್ ಅನ್ನ ಆಡ್ ಮಾಡಬೇಕಾಗತ್ತೆ ವರ್ಬ್ಗೆ. ರಾಮ್ ಇಲ್ಲಿ ಸಿಂಗ್ಯುಲರ್ ನೌನ್, ಸಿಂಗ್ಯುಲರ್ ಇದೆ, ಅದಕ್ಕೋಸ್ಕರ ನಾವಿಲ್ಲಿ ವಾಕ್ಸ್ ಸೇರಿಸ್ತಾ ಇದೀವಿ. ಇಲ್ಲಿ ಪೀಪಲ್ ಇದ್ದಾಗ ಫ್ಲೂರಲ್ ಆಗುತ್ತೆ. ಪೀಪಲ್ ವಾಕ್ಸ್ ಅಂತ ನಾವಿಲ್ಲಿ ಹೇಳೋಕ್ಕಾಗೋದಿಲ್ಲ, ಪೀಪಲ್ ವಾಕ್ ಅಂತೇಳಿ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಈ ರೀತಿಯಾದ ಡಿಫ್ರೆನ್ಸಸ್ ಅನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು. ಮನೋಜ್ ಈಸ್ ಗೋಯಿಂಗ್ ಟು ಸ್ಕೂಲ್. ಕಂಡೀಷನ್ ಆಫ್ ಆಕ್ಷನ್ ಆನಂದ್ ಡಸ್ ನಾಟ್ ಲೈಕ್ ಟು ವಾಕ್. ಡೂ, ಡಸ್ ಈ ರೀತಿಯಾಗಿ ನಾವಿಲ್ಲಿ ಆನಂದ್ ಸಿಂಗ್ಯುಲರ್ ಇದೆ, ಅದಕ್ಕೋಸ್ಕರ ನಾವಿಲ್ಲಿ ಎಸ್ ಅನ್ನ ಸೇರಿಸ್ತಾ ಇದೀವಿ. ಈ ರೀತಿಯಾಗಿ ನಾವಿಲ್ಲಿ ಸೆಂಟೆನ್ಸ್ ಅನ್ನ ಗುರುತಿಸಬೇಕಾಗುತ್ತೆ. ನಾವಿಲ್ಲಿ ಬೇಸಿಕ್ ವರ್ಬ್ ಫಾರ್ಮ್ಸ್ ಅನ್ನು ನೋಡೋದಾದ್ರೆ ದೇರ್ ಆರ್ 6 ಬೇಸಿಕ್ ಫಾರ್ಮ್ಸ್ ಆಫ್ ವರ್ಬ್. ನಾವಿಲ್ಲಿ 6 ಟೈಪ್ಸ್ ಆಫ್ ಬೇಸಿಕ್ ವರ್ಬ್ಸ್ ಫಾರ್ಮ್ಸ್ ಅನ್ನ ನಾವಿಲ್ಲಿ ನೋಡಬಹುದು. ಬೇಸಿಕ್ ಫಾರ್ಮ್, ಇನ್ಫಿನಿಟಿವ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಥವಾ ಜೆರುಂಡ್ ಅಥವಾ ಪಾರ್ಟಿಸಿಪಲ್ ನೀವು ಇಲ್ಲಿ ಕರಿಬಹುದು. ಈ ರೀತಿಯಾಗಿ ನಾವಿಲ್ಲಿ 6 ಟೈಪ್ಸ್ ಆಫ್ ಬೇಸಿಕ್ ವರ್ಬ್ ಫಾರ್ಮ್ಸ್ ಅನ್ನ ನೋಡಬಹುದು. ಬೇಸಿಕ್ ಫಾರ್ಮ್ ಅಲ್ಲಿ ಪ್ಲೇ, ಇನ್ಫಿನಿಟಿವ್ ಟು ಪ್ಲೇ, ಪಾಸ್ಟ್ ಟೆನ್ಸ್ ಪ್ಲೇಡ್, ಪಾಸ್ಟ್ ಪಾರ್ಟಿಸಿಪಲ್ ಪ್ಲೇಡ್ ಬರುತ್ತೆ. ನಂತರ ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲೇಯಿಂಗ್, ಜೆರುಂಡ್ ಅಥವಾ ಪಾರ್ಟಿಸಿಪಲ್ ಪ್ಲೇಯಿಂಗ್. ಆಸ್ಕ್ ವರ್ಬ್ಗೆ ನಾವಿಲ್ಲಿ ನೋಡಿದಾಗ ಆಸ್ಕ್, ಆಸ್ಕ್ಸ್, ಆಸ್ಕಿಂಗ್, ಆಸ್ಕ್ಡ್, ಆಸ್ಕ್ಡ್, ಟು ಆಸ್ಕ್. ಬೇಸ್ ಫಾರ್ಮ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್, ಐಎನ್ಜಿ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್. ಈ ವರ್ಬ್ ಗಳನ್ನ ನಾವಿಲ್ಲಿ ಟೆನ್ಸ್ ಮತ್ತು ಥರ್ಡ್ ಪರ್ಸನ್, ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಫಾರ್ಮ್ಗೆ ಸರಿ ಹೊಂದುವ ಹಾಗೆ ನಾವಿಲ್ಲಿ ವರ್ಬ್ ಫಾರ್ಮ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಪ್ರೆಸೆಂಟ್ ಟೆನ್ಸ್ ಬಂದಾಗ ಯಾವ ವರ್ಬ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕು, ಫಾಸ್ಟ್ ಟೆನ್ಸ್ ಅಥವಾ ಫ್ಯೂಚರ್ ಟೆನ್ಸ್ ಅಥವಾ ಸಿಂಗ್ಯುಲರ್ ಪರ್ಸನ್ ಅಥವಾ ಫ್ಲೂರಲ್ ಪರ್ಸನ್, ಈ ರೀತಿಯಾಗಿ ನಾವಿಲ್ಲಿ ವರ್ಬ್ ಫಾರ್ಮ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಈ ವರ್ಬ್ ಗಳಲ್ಲಿ ನಾವು ಹಲವಾರು ಟೈಪ್ಸ್ ವರ್ಬ್ ಅನ್ನ ನಾವಿಲ್ಲಿ ನೋಡ್ತೀವಿ. ನಾವಿಲ್ಲಿ ಮೇನ್ ಆಗಿ 26 ಟೈಪ್ಸ್ ಆಫ್ ವರ್ಬ್ ಅನ್ನ ನಾವಿಲ್ಲಿ ನೋಡ್ತೀವಿ. ಮೇನ್ ಅಥವಾ ಬೇಸ್ ವರ್ಬ್, ರೆಗ್ಯುಲರ್ ಅಥವಾ ವೀಕ್ ವರ್ಬ್, ಇರೆಗ್ಯುಲರ್ ಅಥವಾ ಸ್ಟ್ರಾಂಗ್ ವರ್ಬ್, ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್, ವೀಕ್ ವರ್ಬ್, ಸ್ಟ್ರಾಂಗ್ ವರ್ಬ್, ಫಿನಿಟ್ ವರ್ಬ್ಸ್, ನಾನ್ ಫಿನಿಟ್ ವರ್ಬ್ಸ್, ಆಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್, ಆಕ್ಸಿಲರಿ ವರ್ಬ್ಸ್, ಮಾಡೆಲ್ ವರ್ಬ್ಸ್, ರಿಫ್ಲೆಕ್ಸಿವ್ ವರ್ಬ್, ergative verb, phrasal verb, lexical verb, dilexical verb,
ಸ್ಟೇಟಿವ್, ಬೀಯಿಂಗ್ ವರ್ಬ್, ಡೈನಾಮಿಕ್ ವರ್ಬ್ಸ್, ನಾನ್ ಕಂಟಿನ್ಯೂಸ್ ವರ್ಬ್, ಇಂಟೆನ್ಸಿವ್ ವರ್ಬ್, ಎಕ್ಸ್ಟೆನ್ಸಿವ್ ವರ್ಬ್, ಪಾರ್ಟಿಸಿಪಲ್ ವರ್ಬ್, ಜೆರುಂಡ್ ವರ್ಬ್, ಇನ್ಫಿನಿಟಿವ್ ವರ್ಬ್ಸ್. ಈ ರೀತಿಯಾಗಿ ನಾವು ಇಂಗ್ಲಿಷ್ ಗ್ರಾಮರ್ ಅಲ್ಲಿ 26 ಟೈಪ್ಸ್ ಆಫ್ ವರ್ಬ್ ಫಾರ್ಮ್ಸ್ ಅನ್ನ ನೋಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ.